ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕುಂಬಳಕಾಯಿ ಪಲ್ಯ ಮತ್ತು ಆ ಬೇಯಿಸಿರುವಂತಹ ನೀರಿನಿಂದ ರಸಮ್ ಮಾಡೋದನ್ನು ನೋಡೋಣ ಬನ್ನಿ. ತುಂಬಾ ಟೇಸ್ಟಾಗಿರುತ್ತೆ. ನೋಡಿ, 4 ಟೊಮೆಟೊ ತೆಗೆದುಕೊಂಡಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇವೆಲ್ಲ ಕೂಡ ಸಾಂಬಾರಿಗೆ. ಮತ್ತು ಈ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರೋದು, ಮತ್ತು ಕಡಲೆಬೇಳೆ, ಇಷ್ಟು ಪಲ್ಯಕ್ಕೆ. ಈಗ ನಾವು ನೋಡಿ, ಕುಂಬಳಕಾಯನ್ನು ಚಿಕ್ಕದಾಗಿರುವಂಥ ಕುಂಬಳಕಾಯಿನಲ್ಲಿ ಅರ್ಧ ತೆಗೆದುಕೊಂಡಿದ್ದೀನಿ. ಆ ರೀತಿ ಸಣ್ಣದಾಗಿ ಕಟ್ ಮಾಡಿ 1 ಚೆಂಬು ನೀರನ್ನು ನಾನು ಸೇರಿಸಿ, ಸ್ವಲ್ಪ ದಪ್ಪದಾಗಿರುವ ಚೆಂಬು ನೀರನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿ ಬೇಯಿಸ್ಕೋಬೇಕು ನಾವು. ಉಪ್ಪು ಹಾಕಿ ಬೇಯಿಸ್ಕೊಂಡು ನೋಡಿ, ಬೆಂದಿರೋದನ್ನು ನಾನು ಒಂದು ಪಾತ್ರೆಗೆ ಬಗ್ಗಿಸ್ತಾ ಇದ್ದೀನಿ. ನಾನು ಕಟ್ ಮಾಡಿರೋದನ್ನು ತೋರಿಸಲಿಲ್ಲ. ಕುಂಬಳಕಾಯಿ ಎಲ್ಲರಿಗೂ ಗೊತ್ತಿದೆ ಉಪ್ಪು ಹಾಕಿ ಬೇಯಿಸೋದು, ಅದರಿಂದಾಗಿ ನಾನು ತೋರಿಸಲಿಲ್ಲ. ಮೊದಲೇ ಉಪ್ಪು ಹಾಕಿ ಬೇಯಿಸ್ಕೋಬೇಕು. ನೋಡಿ, ನೀರು ಅಷ್ಟಿದೆ. ನಾನು ಅದರ ಜೊತೆಗೆ 4 ಟೊಮೆಟೊ ಮತ್ತು ಹುಣಸೆಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಅದರ ಜೊತೆಗೆ ರಸಮ್ ಪುಡಿ, ಮನೆಯಲ್ಲಿ ರೆಡಿ ಮಾಡಿರುವಂತಹ ರಸದ ಪುಡಿ 2.5 ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ನೀವು ಬೇಕಂತಂದರೆ ಅಂಗಡಿನಲ್ಲಿ ರಸಮ್ ಪುಡಿ ಸಿಗೋದನ್ನು ತೆಗೆದುಕೋಬೋದು. ಅಂಗಡಿನಲ್ಲಿ ತಂದಿರುವಂಥ ರಸಮ್ ಪುಡಿ ಬೇಕಂತರೂ ಕೂಡ ನೀವು ಸೇರಿಸ್ಕೋಬೋದು. ಅದರ ಜೊತೆಗೆ 1 ಚಿಕ್ಕ ಗ್ಲಾಸ್ ನೀರನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಟೊಮೆಟೊ ಮೆತ್ತಗೆ ಬೇಯಬೇಕು, ಬಿಸಿ ನೀರಲ್ಲಿ ಬೆಂದೋಗ್ಬಿಡುತ್ತೆ. ನೋಡಿ, ಈಗ ಬೆಂದಿರುವಂತಹ ಕುಂಬಳಕಾಯಿಗೆ ಒಗ್ಗರಣೆ ಕೊಡೋಣ. ಒಂದು 3-4 ಸ್ಪೂನಷ್ಟು ಆಯಿಲನ್ನು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆನ ಸೇರಿಸ್ತಾ ಇದ್ದೀನಿ. ಅದರ ಜೊತೆಗೆ ಹಸಿಮೆಣಸಿನ್ಕಾಯಿ ಒಂದು 4 ಕಟ್ ಮಾಡಿರೋದನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಈರುಳ್ಳಿ, ಒಂದು ದಪ್ಪದಾದಂತಹ 1 ಈರುಳ್ಳಿ ಕಟ್ ಮಾಡಿರೋದನ್ನು ಸೇರಿಸ್ತಾ ಇದ್ದೀನಿ. ಇಷ್ಟೂ ಫ್ರೈ ಆಗಲಿ. ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಈರುಳ್ಳಿಗಾಗುವಷ್ಟು. ಈರುಳ್ಳಿ ಕೂಡ ಬೇಗನೆ ಬೇಯುತ್ತೆ ಉಪ್ಪು ಸೇರಿಸಿದರೆ. ಈಗ ಕಡಲೆಕಾಳನ್ನು, ಸ್ವಲ್ಪ ಕಡಲೆಬೇಳೆಯನ್ನು ನಾವು ಸ್ವಲ್ಪ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಕಡಲೆಬೇಳೆ ಮೊದಲೇ ಹಾಕಿದರೆ ಕಪ್ಪಗಾಗ್ಬಿಡುತ್ತೆ ಅಂತ ನಾನು ಈರುಳ್ಳಿ ಸ್ವಲ್ಪ ಬೆಂದಾದಮೇಲೆ ಸೈಡಿಗೆ ತೆಗೆದುಕೊಂಡು ನಾನು ಕಡಲೆಬೇಳೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಇನ್ನೂ ಒಂದು ಸ್ವಲ್ಪ ಫ್ರೈ ಆಗಬೇಕು. ನೋಡಿ, ಈಗ ಫ್ರೈ ಆಗಿದೆ ಈರುಳ್ಳಿ. ಆ ರೀತಿ ಫ್ರೈ ಆದಾಗ ನಾವು ಕುಂಬಳಕಾಯಿ ಬೇಯಿಸಿರೋದನ್ನು ನಾವು ಸೇರಿಸೋಣ. ತುಂಬಾ ಈಸಿಯಾಗಿ ಮಾಡುವಂತಹ ಪಲ್ಯ ಮತ್ತು ರಸಮ್ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಬ್ರಾಹ್ಮಣರಿಗಂತೂ ಅದ್ಭುತವಾದಂತಹ ರೆಸಿಪಿ ಎರಡು ಕೂಡ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾವು ಸೇರಿಸೋಣ. ಈಗ ನಾವು ಅದನ್ನು ಕೂಡ ಮಿಕ್ಸ್ ಮಾಡೋಣ ನೀಟಾಗಿ. ಕೆಲವರು ಕೊತ್ತಂಬರಿ ಸೊಪ್ಪು ಉದುರಿಸಿ ಹಾಗೆ ಬಿಟ್ಟುಬಿಡ್ತಾರೆ. ಆ ರೀತಿ ಬಿಡಬಾರ್ದು. ಅದನ್ನು ಕೂಡ ನಾವು ಒಂದು 4-5 ಸೆಕೆಂಡು ಆ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಅದರ ಘಮ ತುಂಬ ಚೆನ್ನಾಗಿರುತ್ತೆ. ಪಲ್ಯ ರೆಡಿ ಆಯಿತು. ತುಂಬಾ ಟೇಸ್ಟಾಗಿರುವಂತಹ ಪಲ್ಯ, ಸಿಹಿ ಕುಂಬಳಕಾಯಿ ಪಲ್ಯ ರೆಡಿ ಆಯಿತು. ಈಗ ನಾವು ರಸಮನ್ನು ರೆಡಿ ಮಾಡ್ಕೊಳ್ಳೋಣ. ಟೊಮೆಟೊ ನೋಡಿ ಮೆತ್ತಗಾಗ್ಬಿಟ್ಟಿದೆ ಬಿಸಿ ನೀರಿಗೆ ಹಾಕಿದರೆ. ಈಗ ಎಲ್ಲವನ್ನು ನಾವು
ಚೆನ್ನಾಗಿ ಕಿವಿಚ್ಕೊಳ್ಳೋಣ. ಹುಣಸೆ ಹಣ್ಣು ಸಮೇತ ಕಿವಿಚ್ಕೊಂಡ್ಬಿಡೋಣ. ಎಲ್ಲ ನೀಟಾಗಿ ಕಿವಿಚ್ಕೋಬೇಕು. ಆ ತೊಕ್ಕನ್ನೆಲ್ಲ ನಾವು ತೆಗೆದು ಬಿಡಬೇಕು. ಟೊಮೆಟೊ ಮತ್ತು ಹುಣಸೆಹಣ್ಣು ತೊಕ್ಕು ಎರಡು ಕೂಡ ಒಂದು ಸೈಡ್ಗೆ ತೆಗೆದಿಟ್ಟು ಬಿಡೋಣ. ತಿಳಿ ರಸಮ್ ತುಂಬ ಚೆನ್ನಾಗಿರುತ್ತೆ, ರೈಸ್ಗಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಎಷ್ಟು ಜನ ನೋಡ್ತಾ ಇದ್ದೀರಾ ವಿಡಿಯೋಸನ್ನು? ಕೆಲವರು ಕಮೆಂಟ್ ಮಾತ್ರ ಮಾಡಿರ್ತಾರೆ, ವಿಡಿಯೋ ನೋಡಿರಲ್ಲ ಫ್ರೆಂಡ್ಸ್. ಆ ರೀತಿ ಮಾಡಬೇಡಿ ದಯವಿಟ್ಟು. ನೋಡಿದರೆ ನೀವು ಪೂರ್ತಿ ನೋಡಿ, ಇಲ್ಲ ಅಂದರೆ ನೋಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಸುಮ್ಮನೆ ಕಾಮೆಂಟ್ ಮಾಡಿ ಪ್ರಯೋಜನವೇ ಇಲ್ಲ ಫ್ರೆಂಡ್ಸ್. ನಾನು ಆ ರೀತಿ ಯಾರಿಗೂ ಮಾಡೋದೇ ಇಲ್ಲ. ಎಲ್ಲ ನೋಡಿದರೆ ಪೂರ್ತಿ ನೋಡಿ ಕಮೆಂಟ್ ಮಾಡ್ತೀನಿ, ಲೈಕ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಒಂದು 3-4 ಸ್ಪೂನಷ್ಟು ಆಯಿಲನ್ನು ಸೇರಿಸಿ, ಸ್ವಲ್ಪ ಸಾಸಿವೆ ಸೇರಿಸಿ, ಈರುಳ್ಳಿ ಸೇರಿಸಿ, ಕರಿಬೇವಿನ ಸೊಪ್ಪನ್ನು ಸೇರಿಸಿ ನಾವು ಫ್ರೈ ಮಾಡ್ಕೊಳ್ಳೋಣ. ಇದು ರಸಮ್ಗೆ ಒಗ್ಗರಣೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಇಂಗಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. SSP ಇಂಗು ಇದು. ಹೊಗೆ ಸುತ್ತಕೊಂಡಿದೆ, ಅದರಿಂದಾಗಿ ವಿಡಿಯೋ ಒಂದು ಸ್ವಲ್ಪ ಕವರ್ ಆಗಿ ಬಂದಿದೆ. ಬೇಜಾರು ಮಾಡ್ಕೊಬಿಡಿ. 1 ಸೆಕೆಂಡ್ ಹಂಗೆ ಬರುತ್ತೆ, ಮತ್ತೆ ಸರಿ ಹೋಗುತ್ತೆ. ಈಗ ರಸಕ್ಕೆ ನಾವು ತೆಗೆದಿಟ್ಟಂತಹ ನೀರನ್ನೆಲ್ಲ ಸೇರಿಸೋಣ. ಚೆನ್ನಾಗಿ ಕಲಸಿ ಒಂದು 4 ನಿಮಿಷ 5 ನಿಮಿಷ ಚೆನ್ನಾಗಿ ಕುದಿಸೋಣ. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹೆಚ್ಚಾಗಿ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಸೇರಿಸ್ಬೇಕಾಗತ್ತೆ. ಕೊತ್ತಂಬರಿ ಸೊಪ್ಪು ಸೇರಿಸಿದನೇ ತುಂಬ ಚೆನ್ನಾಗಿರೋದು ರಸ. ಈಗ ಸ್ವಲ್ಪ ಬೆಲ್ಲನ ಸೇರಿಸ್ತಾ ಇದ್ದೀನಿ, ಅಚ್ಚು ಬೆಲ್ಲ. ಅದು 1 ಸ್ಪೂನಷ್ಟು ನಾವು ಅಚ್ಚು ಬೆಲ್ಲನ ಸೇರಿಸಿ ಕುದಿಸೋಣ. ಎಷ್ಟು ರುಚಿಯಾಗಿರುತ್ತಂತಂದರೆ, ನೀವು ಒಬ್ಬಟ್ಟಿನ ರಸ ಮಾಡುತ್ತೀರಲ್ವ ಫ್ರೆಂಡ್ಸ್, ಅದಕ್ಕಿಂತ ಒಳ್ಳೆ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಒಂದು ಸಲ ಟ್ರೈ ಮಾಡಿ ಈ ರಸಮನ್ನು. ಕುಂಬಳಕಾಯಿ ನೀರನ್ನು ಯಾರೂ ಚೆಲ್ಲಬೇಡಿ ಆಚೆ. ಕುಂಬಳಕಾಯಿ ಬೇಯಿಸಿದ ನೀರನ್ನು ಅದನ್ನು ರಸಮ್ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಆಯಿತು, ರಸಮ್ಮು ನಾವು ಒಂದು ಸರ್ವಿಂಗ್ ಬೌಲ್ಗೆ ತೆಗೆದುಕೊಳ್ಳೋಣ. ಬೆಳಗ್ಗೆ ನಾನು, ನಮ್ಮ ಮಗ, ನಮ್ಮ ಯಜಮಾನ್ರು ಮೂವರಿಗೋಸ್ಕರ ನಾನು ಈ ರಸಮ್ ಮಾತ್ರ ಪಲ್ಯ ಆ ಹೊತ್ತಿಗೆ ಮಾತ್ರ, ಅಂದರೆ ಆಗ ತಿನ್ನಕ್ಕೆ ಮಾತ್ರ ನಾನು ಮಾಡಿಟ್ಕೊಂಡಿದ್ದೀನಿ. ಮತ್ತೆ ಮಧ್ಯಾಹ್ನಕ್ಕೆ ನಾನು ಬೇರೆ ತಿಂಡಿ ಮಾಡಬೇಕು ಬಾಕ್ಸ್ಗೆಲ್ಲ ನಮ್ಮ ಮಗನಿಗೆ. ರಾತ್ರಿಗೆ ಮತ್ತೆ ಬೇರೆ ಏನಾದರೂ ಸಾಂಬಾರು ಮಾಡಿ ಮುದ್ದೆ ಮಾಡಬೇಕು ಫ್ರೆಂಡ್ಸ್. ನಂದು ಅಡುಗೆ ಕೆಲಸನೇ ವಿಪರೀತ ಜಾಸ್ತಿ. ನೋಡಿ ರಸಮ್ ಎಷ್ಟು ಚೆನ್ನಾಗಿದೆಯಲ್ಲ, ಅಷ್ಟೇ ರುಚಿಯಾಗಿರುತ್ತೆ ಫ್ರೆಂಡ್ಸ್. ರೈಸ್ಗಂತೂ ಸೂಪರಾಗಿರುತ್ತೆ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಈ ರಸಮ್ ಜೊತೆ ಹಪ್ಪಳ ಸೊಂಡೆಗೆ ಹಾಕ್ಕೊಂಡು ಈ ಪಲ್ಯ, ಕುಂಬಳಕಾಯಿ ಪಲ್ಯ ಒಂದು ಸ್ವಲ್ಪ ಸೇರಿಸ್ಕೊಂಡು ತಿಂತಾ ಇದ್ದರೆ ಎಷ್ಟು ತಿಂತೀರ ತಿನ್ನಿ, ಬೇಡ ಅನಿಸೋದಿಲ್ಲ ಫ್ರೆಂಡ್ಸ್. ಊಟ ಅಷ್ಟು ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಪ್ಲೀಸ್ ಎಲ್ಲರೂ ನೋಡಿ, ಪೂರ್ತಿ ನೋಡಿ ವಿಡಿಯೋ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಆ ರೈಸ್ ಜೊತೆಗೆ ನಾನು ಮಾಡಿರುವಂಥದ್ದು ಕುಂಬಳಕಾಯಿ ಪಲ್ಯ, ರಸಮು. ಥ್ಯಾಂಕ್ ಯು.